ಅನಿಲ ಅಡುಗೆ ಸ್ಫೋಟಗೊಂಡು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕವಳಹಳ್ಳಿ ಕೆರೆ ಗ್ರಾಮದಲ್ಲಿ ನಡೆದಿದೆ. ಪತಿ ಮತ್ತು ಪತ್ನಿ ಇಬ್ಬರು ಮುಂಜಾನೆಯೇ ಗಾರೆ ಕೆಲಸಕ್ಕೆ ಹೋಗಿದ್ರು. ನಂತರ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿರುವ ವಾಸನೆ ಬರುತ್ತಿದ್ದರಿಂದ ಕಿಟಕಿ ಬಾಗಿಲುಗಳನ್ನು ತೆಗೆಯಲು ಗಾಯಾಳು ಶ್ರುತಿ ಹೋದಾಗ ಏಕಾಏಕಿ ಗ್ಯಾಸ್ ಸ್ಫೋಟಗೊಂಡು ಬೆಂಕಿ ತಗುಲಿ ಕಿರುಚಾಡಿದ್ದಾರೆ. ಕಿರುಚಾಟದ ಶಬ್ದ ಕೇಳಿದ ಅಕ್ಕಪಕ್ಕದ ಮನೆಯವರು ಓಡಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಕೂಡಲೇ ಸ್ಥಳೀಯರು ತೀವ್ರವಾಗಿ ಗಾಯಗೊಂಡ ಶ್ರುತಿ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಿದರು. ಮನೆಯೊಳಗಿದ್ದ ಬಟ್ಟೆ, ಅಡುಗೆ ಪರಿಕರಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ ಅನೇಕ ವಸ್ತುಗಳು ಬೆಂಕಿಯಿಂದ ಸುಟ್ಟು ಕರಕಲಾಗಿದ್ದವು. ಮನೆ ಯಜಮಾನ ಯೋಗೇಶ್ ಜಮೀನು ಕೆಲಸಕ್ಕೆ ಹಾಗೂ ಮಕ್ಕಳು ಶಾಲೆಗೆ ಹೋಗಿದ್ರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕವಳಿಕೆರೆ ಗ್ರಾಮ. ಆಮೇಲೆ ಅವರು ಡ್ಯೂಟಿ ಹೋಗಿದ್ರು ಗಾರೆ ಕೆಲಸದಿಂದ ಬಂದ್ಬಿಟ್ಟು ಮಾಮೂಲಿ ಬಾಕು ತೆಗಿಯಕ್ಕೆ ಹೋಗಿದ್ದಾರೆ. ಸಿಲಿಂಡರ್ ಒಳಗಡೆ ಇದಾಯ್ತೆ, ಹಾನಿ ಐತೆ ಅಂತ ಗೊತ್ತಿಲ್ಲ. ಬಾಕ್ ತೆಗೆದು ಒಳಗೆ ಹೋದಾಗ ಸ್ಮೆಲ್ ಬಂದಾಗ ಚಿಕ್ಕೆ ಎಲ್ಲ ತೆಗಿಯೋಣ ಅಂತ ಹೋಗಿದ್ದಾಳೆ. ಚಿಕ್ಕೆ ತೆಗಿಬೇಕು, ಇನ್ನೊಂದು ಬಾಕ್ಲು ತೆಗಿಬೇಕು, ಅಷ್ಟೇ ಬ್ಲಾಸ್ಟ್ ಆಗ್ಬಿಟ್ಟಿತ್ತು. ಬ್ಲಾಸ್ಟ್ ಆದಾಗ ಭಯಂಕರ ಹುರ್ಕ ಬಂದು ನಾವು ಕಣ್ಣಿಂದ ನೋಡಿದ್ದೆ. ಆ ಹುರ್ಕ ಬಂದಾಗ ಪಾಪ ಆ ಪಕ್ಕದ ಮನೆಯವರು ಇವರು ಬಂದ್ಬಿಟ್ಟು ನೀರು ಹಚ್ಬಿಟ್ರು. ಹಾಕ್ಲೇಬೇಕು, ಬಟ್ಟೆ ಇಲ್ಲ ಮುದ್ರಕ್ಕೆ, ಕೈ ಕಾಲು ಇಲ್ಲಿಂದ ಇಲ್ಲಿ ತಕ್ಕ ಹುರ್ಕ ಬತ್ತಾ ಇದ್ಲು. ಆಟ ನೋಡ್ಬಾರ್ದು ಕಣ್ಣಿಂದ. ವಿಡಿಯೋ ಮಾಡಕ್ಕೂ ನಮಗೆ ಆಗ ಗಾಬರಿ ಆಗಲ್ಲ. ಎಂತದ್ ಉಳ್ಕೊಂಡ್ರು ಸಾಕಲ್ಲ. ಮಕ್ಕಳು ಮನೆಯವ್ರು ಯಾರು ಹೊರಗಡೆ, ಎಲ್ಲರೂ ಹೊರಗಡೆ ಇದ್ರು. ಅವಳೊಬ್ಳು ಮಾತ್ರ ಒಳಗಡೆ ಸೇರ್ಕೊಂಡು ಈ ತರ ಆಯ್ತು. ಇವ್ರು ನೀರ್ ಎಟ್ಟು ಇವ್ರು ಬಟ್ಟೆ ತಂದ್ಬಿಟ್ಟು ಮುದ್ರಿಕೆ ಕರ್ಕೊಂಡು ಜಾತ ಕೂರ್ಸ್ಕೊಂಡು ಬ್ಲಾಸ್ಟ್ ಆಗಿ ಅವರು ಗಾರೆ ಕೆಲ್ಸಕ್ಕೆ ಹೋಗಿದ್ರೇನೋ. ಮಕ್ಕಳು ಕಾರ್ಮೆಂಟಿಗೆ ಹೋಗಿದ್ದು, ಮಕ್ಕಳು ಇರಲಿಲ್ಲ ಮನೇಲಿ. ಅವರು ಗಾರೆ ಕೆಲಸದಿಂದ ಬಂದ್ಬಿಟ್ಟು ಡೋರ್ ಓಪನ್ ಮಾಡಿದ್ದಾರೆ. ಗ್ಯಾಸು ಲೀಕೇಜ್ ಆಗ್ತೈತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹೊರಗಡೆಯಿಂದ ಬಂದು ಡೋರ್ ತೆಗೆದ್ಬಿಟ್ಟು ಚಿಟಿಕೆ ಆನ್ ಮಾಡೋಕೆ ಹೋಗಿದ್ದಾರೆ. ಗ್ಯಾಸ್ ಎಲ್ಲ ಇದಾಗೈತೆ. ಅವ್ರಿಗೆ ತುಂಬ ಮೈಯೆಲ್ಲ ಸುಟ್ಟು ಒಂದು ಸ್ವಲ್ಪನೂ ಬಟ್ಟೆ ಇರಲಿಲ್ಲ. ಅವಾಗ ನಾವು ಎದುರುಗಡೆ ಮನೆಯವರು ಆಚೆ ಕಡೆಗೆ ಅಂತ ಬಂದೆ. ಅವಾಗ ಅವ್ರು ನೋಡ್ಬೇಕಾದ್ರೆ ಅವ್ರು ಬೆಂಕಿಯಿಂದ ಸಖತ್ತು ಭಯದಿಂದ ಬೆಂಕಿಯಿಂದ ಒದ್ದಾಡ್ತಾ ಇದ್ರು. ಅದು ನೋಡೋಕ್ಕಾಗ್ತಿರ್ಲಿಲ್ಲ. ಅವಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೀರಿತ್ತು ಬಕೆಟಲ್ಲಿ, ಅದನ್ನು ತಂದ್ಬಿಟ್ಟು ಉಯ್ದ್ಬಿಟ್ಟೆ. ಅದು ಬೆಂಕಿಯಿಂದ ಅವರಿಗೆ ತಡ್ಕೊಳಕ್ಕಾಗ್ದಲೇ ಪೂರ್ತಿ ಮೈಯೆಲ್ಲ ಫುಲ್ಲು ಬೆಂದೋಗಿತ್ತು. ಅದರಿಂದ ಅವ್ರಿಗೆ ಏನು ಪಾಪ ನನಗೂ ಏನು ಮಾಡಬೇಕು ಅನ್ನೋ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಜನ ಎಲ್ಲ ಕವರ್ ಆದರು. ಅಷ್ಟೊತ್ತಿಗೆ ಬಟ್ಟೆ ಅವ್ರ ಮೈ ಮೇಲೆ ಅಂತಂತ ಏನು ಉಳಿದಿರಲಿಲ್ಲ. ಅಷ್ಟೊಂದು ನೋಡಿ. ಅದಕ್ಕೆ ಚಿಕ್ಕ ಮಕ್ಕಳು ಸಹ ಎಲ್ಲ ಬಂದವರೆಲ್ಲ ಬರೀ ನೋಡ್ಕೆ ಹೋಯ್ತಾರೆ ಹೊರತು ಯಾರು ಏನು ಸಹಾಯ ಮಾಡ್ತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸಹಾಯ ಮಾಡಬೇಕು. ಸುಮಾರು ಜನ MLAಗಳೆಲ್ಲ ಬಂದಿದ್ದಾರೆ. ಅವ್ರು ಯಾವ ಏನು ಮಾಡ್ತಾ ಇಲ್ಲ, ಬರೀ ಮಾಡ್ತೀವಿ ಅಂತಾರೆ. ಆಸ್ಪತ್ರೆಯಲ್ಲಿ ಹಾಸನದಲ್ಲಿ ಆಗಲ್ಲ, 2 ಆಸ್ಪತ್ರೆಯಲ್ಲಿ ಹಾಸನದಲ್ಲಿ ಆಗಲ್ಲ ಅಂದರು. ಇವಾಗ ಮೈಸೂರಿಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲೂ ಅವರು ಪಾಪ ಇದರಲ್ಲಿದ್ದಾರೆ, IC ವಾರ್ಡಲ್ಲಿದ್ದಾರೆ. ಅವ್ರು ಯಾರು ಏನು ಅಂತ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಈ ಚಾನಲಿಂದ ಕ್ರಮ ತಗೊಂಡು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಂಗೆ ಮಾಡಿಕೊಡ್ಬೇಕು. ಅದರಿಂದ ಅಚ್ಚುಕಟ್ಟ ಸಣ್ಣ ಮಕ್ಕಳು ಸಹ ಅವ್ರಿಗಿನ್ನೂ ಚಿಕ್ಕ ಏಜು, ಗಾರೆ ಕೆಲಸ ಮಾಡಿ ಕೂಲಿ ಮಾಡಿಕೆ ಅನ್ನ ತಿನ್ನೋದು ಜೀವನದಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡಿ ಸರ್. ವರದಿ ಪ್ರದೀಪ್ ಹಾಸನ.